ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನಾನು ಕೆ ಮೀಟಿಂಗ್ ಎಂಬುದು ಮಾತಾಡ್ತಿರೋದು ಫ್ರೆಂಡ್ಸ್. ಕ್ಯಾಪ್ಕಟ್ ಆ್ಯಪ್ನ ಎಡಿಟಿಂಗ್ ಯಾವ ಥರ ಮಾಡುವಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚೆನ್ನಾಗಿ ಏನೋ ಹೊಸರಾಗಿದ್ದರೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಎಡಿಟಿಂಗ್ ವೀಡಿಯೋಸ್ ಹಾಕೋದು ನಿಮ್ಮ ಬರೀ ನೋಟ್ಸ್ಕೊಂಡು ಬರುತ್ತೆ. ಅದರದ್ದು ಸಲುವಾಗಿ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಕ್ಯಾಪ್ಕಟ್ ಆ್ಯಪ್ನಲ್ಲಿ ವಿಡಿಯೋ ಮತ್ತು ಫೋಟೋಸು ಎರಡೂ ಕೂಡ ಎಡಿಟಿಂಗ್ ಮಾಡ್ಕೊಳ್ಬೋದು. ಅದನ್ನು ಯಾವ ಥರ ಅಂತ ಕೂಡ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಪ್ಲಸ್ ಬಟನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಈ ಥರ ನೋಡಿ ವಿಡಿಯೋಸು ಮತ್ತು ಫೋಟೋಸು ಓಪನ್ ಆಗುತ್ತೆ. ವಿಡಿಯೋಸ್ ಕೂಡ ಹಾಕ್ಕೊಂಡು ವಿಡಿಯೋನು ಅಂದರೆ ಏನಾರು ರೀಲ್ಸ್ ಅಥವಾ ಮತ್ತು ಏನಾರು ಒಂದು ವಿಡಿಯೋ ಮಾಡಿದರೆ ಅದನ್ನು ಕೂಡ ಎಡಿಟಿಂಗ್ ಮಾಡ್ಕೋಬೋದು. ಒಳ್ಳೆ ಫೋಟೋಸ್ ಅಂತಿದೆ ನೋಡಿ ಫೋಟೋಸ್ ಇದೆ. ಫೋಟೋಸನ್ನು ಈ ಥರ ಕ್ಲಿಕ್ ಮಾಡಿ ಇಲ್ಲಿ ಕೆಳಗೆ ಆ್ಯಡ್ ಅಂತಿಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಅದರ ಇದಾಗಿರುತ್ತೆ. ಮತ್ತೀಗ ನಾನು ಇಲ್ಲಿ ವಿಡಿಯೋ ಮಾಡಿದ್ದೀನಿ. ವಿಡಿಯೋಕ್ಕೆ ಎಫೆಕ್ಟ್ ಅದು ಯಾವ ಥರ ಹಾಕೋದು ಅಂದರೆ ವಿಡಿಯೋ ಇಲ್ಲಿ ನೋಡಿ ಫ್ರೆಂಡ್ಸ್, ಇದೊಂದು ಆಪ್ಷನ್ನ ಮಾಡಿದರೆ ಕಟ್ ಆಗುತ್ತೆ. ಹಿಂಗೆ ನೋಡೋಕ್ಕೆ ನಾನು ಮಾಡಿದ್ದೀನಿ ಇಲ್ಲ. ಈಗ ನೋಡಿ ಇಲ್ಲಿ ಈ ಥರ ಕಟ್ ಆಗುತ್ತೆ. ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಎಡಿಟಿಂಗ್ ಮಾಡ್ಕೋಬೋದು. ನೋಡಿಲಿ ಇವೆಲ್ಲ ಎಫೆಕ್ಟು ಫ್ರೆಂಡ್ಸ್, ಇವೆಲ್ಲ ಎಫೆಕ್ಟು. ಮತ್ತು ಇಲ್ಲಿ ಇದೆ ನೋಡಿ ಎಫೆಕ್ಟು. ಇಲ್ಲಿ ವಿಡಿಯೋ ಎಫೆಕ್ಟು ಮತ್ತು ಬಾಡಿ ಎಫೆಕ್ಟು, ಫೋಟೋ ಎಫೆಕ್ಟ್ ಇಲ್ಲಿ ಕೂಡ ಎಡಿಟಿಂಗ್ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನೋಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಎಡಿಟಿಂಗ್ ಮಾಡೀನಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಎಡಿಟಿಂಗ್ ಮಾಡೀನಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.